ಇವತ್ತು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ 12 ಗಂಟೆಗೆ ಬಂದಿರ ಅಂತ ಹೇಳ್ತಾರೆ ಸಹೋದರರು. 12 ಗಂಟೆಗೆ ಬಂದು ನೀವು ಕಾಯ್ಕಂತ ನಿಖಿಲ್ ಕುಮಾರಸ್ವಾಮಿ ಅವರು ಯಾವಾಗ ಬರ್ತಾರೆ ಅಂತ ಕಾಯ್ಕಂತ ಕುಂತೀರಿ. ಇವತ್ತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ, ಜನರ ಜೊತೆಗೆ ನಾನು ಬೆರಿಬೇಕು, ನಾನು ಸಹ ದೇವೇಗೌಡರಾಗೆ HD ಕುಮಾರಸ್ವಾಮಿ ಅವರಾಗೆ ನಿಮ್ಮ ಹೃದಯದಲ್ಲಿ ಸ್ಥಾನ ಪಡಿಬೇಕೆಂಬ ಒಂದೇ ಉದ್ದೇಶದಿಂದ ಇವತ್ತು JDS ಪಕ್ಷಕ್ಕೆ ಸದಸ್ಯತ್ವಕ್ಕೆ ಚಾಲನೆ ಕೊಡಬೇಕೆಂಬ ಉದ್ದೇಶದಿಂದ ಇವತ್ತು ಮಾನವಿ ಪಟ್ಟಣಕ್ಕೆ ಸಿಂಧನೂರು ಬೆಳಗ್ಗೆ ಮುಗಿಸ್ಕೊಂಡು ಇವತ್ತು ಸಂಜೆ ಮಾನವಿ ಪಟ್ಟಣಕ್ಕೆ ಆಗಮಿಸ್ತಕ್ಕಂಥ ಕೆಲಸ ಆಗಿದೆ. ನೀವೆಲ್ಲರೂ ನಿಮ್ಮ ಜೊತೆಗೆ ಬೆರೀಲಿಕ್ಕೆ ಅವ್ರು ಬಂದಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಹೇಳ್ಕೊಳ್ತಕ್ಕಂಥ ಕೆಲಸ ನೀವು ಮಾಡ್ಬೋದು. ಇವತ್ತು ಅದರ ಜೊತೆಗೆ ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ ಜನತಾದಳ ಪಕ್ಷಕ್ಕೆ ಸದಸ್ಯತ್ವವನ್ನು ಪಡಿತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ಬಹಳಷ್ಟು ಜನ ಸದಸ್ಯತ್ವವನ್ನು ಪಡೀಲಿಕ್ಕೆ ತಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇವತ್ತು ಅವರು ಮಾತನಾಡುವಾಗ ನಿಮಗೆ ಅವರು ಸಂಖ್ಯೆ ಸಹ ತಿಳಿಸ್ತಕ್ಕಂಥ ಕೆಲಸ ಆಗ್ತದೆ. ಆ ಸಂಖ್ಯೆಗೆ ನೀವು ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ JDS ಪಕ್ಷದ ಸದಸ್ಯತ್ವವನ್ನು ಪಡಿತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ 2013ರಲ್ಲಿ ಸಿದ್ದರಾಮಯ್ಯ ಅವರ ಸಾಹೇಬರ ನೇತೃತ್ವದ ಸರ್ಕಾರ ಸುಮಾರು 1800ರಿಂದ 2000ವರೆಗೂ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಕುಮಾರಸ್ವಾಮಿ ಸಾಹೇಬರಿಗೆ ಅಧಿಕಾರ ಇದ್ದಿಲ್ಲ. ನಮ್ಮ ನಾಡಗೌಡ ಅಣ್ಣವರು ರೈತರ ಸಮಾವೇಶ ಮಾಡಿದ್ರು ಸಿಂಧನೂರಿನಲ್ಲಿ. ಬ್ರದರ್, ನಿನ್ನ ಕ್ಷೇತ್ರದಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತೇಳಿ ಕುಮಾರಸ್ವಾಮಿ ಸಾಹೇಬರು ಕೇಳಿದ್ರು. ಆದರೆ ನಾನು ಹೇಳಿದೆ, ಕುಮಾರಸ್ವಾಮಿ ಸಾಹೇಬರಿಗೆ ನಮಗೆ ಅಧಿಕಾರ ಇದ್ದಿಲ್ಲ, ಕುಮಾರಸ್ವಾಮಿ ಸಾಹೇಬರಿಗೂ ಅಧಿಕಾರ ಇಲ್ಲ. ಸರ್, 9 ಜನ ತಾಯಂದ್ರು ಇವತ್ತು 9 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, 3 ಜನ ಮಾತ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಅಂತ ಹೇಳಿದೆ. ಇಲ್ಲ ಬ್ರದರ್, ಅವು ಸಿಂಧನೂರಿಗೆ ಆ 9 ಜನ ತಾಯಂದ್ರನ್ನ ಕರ್ಕೊಂಬ ಅಂತ ಹೇಳಿದ್ರು. 9 ಜನ ತಾಯಂದ್ರನ್ನ ನಾವೆಲ್ಲರೂ, ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಕ್ರೂಸರ್ನಲ್ಲಿ ಅವರಿಗೆ ಕರ್ಕೊಂಡೋಗಿ ಸಿಂಧನೂರಿಗೆ ಭೇಟಿ ಮಾಡಿಸಿದಾಗ ಒಬ್ಬೊಬ್ಬ ತಾಯಿಗೆ 50 ಸಾವಿರ ಪರಿಹಾರ ಕೊಡೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾಡಿದ್ರು ಎಂಬ ಮಾತುಗಳನ್ನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮಾನ್ವಿ ತಾಲೂಕಿನಿಂದ 9 ಜನ ಫಲಾನುಭವಿಗಳು ಆ ಅವಕಾಶವನ್ನು ಪಡಿತಕ್ಕಂಥ ಕೆಲಸ ಆಗಿತ್ತು. ಅದಾದಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದ ನಾನು 2018ರಲ್ಲಿ ಶಾಸಕರಾದೆ. ಇವತ್ತು ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ನಿರ್ಮಾಣ ಆಯಿತು. ಕುಮಾರಸ್ವಾಮಿ ಸಾಹೇಬರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ಕೆಲವೇ ತಿಂಗಳಲ್ಲಿ ನನ್ನ ಜನ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಇವತ್ತು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಬೇಕಂತೇಳಿ ನಾವು ಯಾರು 1 ರೂಪಾಯಿ ಸಾಲ ಮನ್ನಾ ಮಾಡ ಅಂತ ಕೇಳಿಲ್ಲ. 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು 50,000 ಇರ್ಬೋದು, ಲಕ್ಷ ಇರ್ಬೋದು, 1 ಲಕ್ಷ ಇರ್ಬೋದು, 2 ಲಕ್ಷವರೆಗೂ ರೈತರ ಸಾಲ ಮನ್ನಾ ಆಗಿದೆ ನಿಮಗೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಿ. ಹೇಳಿ ಬ್ರದರ್, ಏನಪ್ಪ ಕಾತರಿಕೆಗೆ ನಾನು ಕುಮಾರಸ್ವಾಮಿ ಸಾಹೇಬರು ನಾಡಗೌಡನವರು ಸಿಂಧೂರಿಗೆ ಕರ್ಕೊಂಡು ಹೊಂಟಿದ್ರು ರಾಯಚೂರಿಂದ. ಕಾತರಿಕೆಗೆ ಒಬ್ಬ ವ್ಯಕ್ತಿ ನದಿಯಲ್ಲಿ ಮುಳುಗಿ ಸತ್ತೋಗಿದ್ದ. ಆ ಅಮ್ಮನ ಅವರ ಹೆಂಡತಿ 3 ಜನ ಚಿಕ್ಕ ಮಕ್ಕಳು, ಹೌದಿಲ್ಲಪ್ಪ, 3 ಜನ ಅಕ್ಕನ ಮಕ್ಕಳು, ಅವ್ರ ಅಕ್ಕನ ಮಕ್ಕಳು, ಗ್ರಾಮ ಪಂಚಾಯತ್ ಮೆಂಬರ್ ಅವನು. 3 ಜನ ಚಿಕ್ಕ ಮಕ್ಕಳು. ಕುಮಾರಸ್ವಾಮಿ ಸಾಹೇಬರು ರಾಯಚೂರಿಂದ ಸಿಂಧನೂರಿಗೆ ಹೋಗ್ತಾ ಇದ್ರು. ಮಾನವಿ ಐಬಿಯಲ್ಲಿ ನನಗೆ ಅಧಿಕಾರ ಇದ್ದಿಲ್ಲ, ಟೀ ಕುಡಿಸಿದೆ. ಎಲ್ಲರೂ ನಿಮ್ಮೆಲ್ಲ ಮುಖಂಡರಿದ್ರು. ಸರ್, 1 ನಿಮಿಷ ಕಾತರಿಗೆ ಹೋಗಿ ಬರೋಣ ಸರ್, ಇಲ್ಲೇ ಒಂದು 5 ಕಿಲೋಮೀಟರ್ ಆಗ್ತದಂದೆ. ಆಯ್ತು ನಡಿ ಬ್ರದರ್ ಹೋಗೋಣ ಅಂತಂದೆ. ಅಲ್ಲಿಗೆ ಹೋಗಿ ಆ ತಾಯಿನ ಭೇಟಿ ಮಾಡಿಸಿದ್ವಿ. ಭೇಟಿ ಮಾಡಿಸಿದಾಗ ನನ್ನ ತಲೆ 10,000 ರೂಪಾಯಿ ಇದ್ದು. ಅಣ್ಣ 10,000 ಇದೆ, ಆ ಎಮ್ಮಕ್ಕೆ ಕೊಡೋಣ, ಆರ್ಥಿಕವಾಗಿ ಸಹಾಯ ಆಗ್ಲಿಕ್ಕೀಗ ಅಂತ ಹೇಳಿದೆ. ಇಲ್ಲ ಬ್ರದರ್, ನನ್ನ ಹತ್ರ ಸತೀಶ್ಗೆ ಹೇಳಿದ, ಎಷ್ಟದಾವ ಕಾರಲ್ಲಿ ಅಂದ್ರೆ 15,000 ರೂಪಾಯಿ ಇದು, 15,000 ತಗೊಂಬ ಅಂದ. ನಂದು 10,000, ಆತಂದು 15,000, 25,000 ಆ ಎಮ್ಮಗ ಇವತ್ತು ಕೊಟ್ಟು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿ ಸನ್ಮಾನ್ಯ ನಾಗರಾಜ್ ಅವರು DC, ನಮ್ಮ ಮಾಗಡಿ ಅಂದಿನ MLA ಇದ್ರಲ್ಲ, ಅವರು ಮಾವವರು ನಾಗರಾಜ್ ಅವರು ಜಿಲ್ಲಾಧಿಕಾರಿಗಳಾಗಿದ್ರು. ಅಲ್ಲೇ ನಾಡಗೌಡನವರು ಕುಮಾರಸ್ವಾಮಿ ಸಾಹೇಬರು ಫೋನ್ ಹಚ್ಚಿ ಮಾತನಾಡಿ ಆ ಎಮ್ಮಗೆ 5 ಲಕ್ಷ ರೂಪಾಯಿ ಚೆಕ್ ಬರ್ತಕ್ಕಂಥ ಕೆಲಸಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಒಂದು ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡಿದ್ರು. ಕುಮಾರಸ್ವಾಮಿ ಅವ್ರ ಹೃದಯ ಎಂಥದ್ದು ಅಂತೇಳಿ ಆ ಹುಡುಗ ಗ್ರಾಮ ಪಂಚಾಯತ್ ಸದಸ್ಯ ಇವತ್ತು ಜ್ಞಾಪಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೊನ್ನೆ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ. ಇವತ್ತು ವಾಲ್ಮೀಕಿ ಹಗರಣ 88 ಕೋಟಿ ಹಗರಣ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು 88 ಕೋಟಿನ ಲೂಟ್ ಮಾಡಿ ಆ ಹಣವನ್ನು ಎಲ್ಲಿ ಬೆಳೆಸಿದ್ದಾರೆ? ಬಳ್ಳಾರಿ ಲೋಕಸಭಾ ಚುನಾವಣೆಗೆ
ರಾಯಚೂರು ಲೋಕಸಭಾ ಚುನಾವಣೆಗೆ, ತೆಲಂಗಾಣ ವಿಧಾನಸಭಾ ಚುನಾವಣೆಗೆ 3 ಕ್ಷೇತ್ರಗಳಿಗೆ ಇವತ್ತ ಆ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತ ಚುನಾವಣೆಗೆ ಬಳಸಿ ಇವತ್ತು ಅಧಿಕಾರವನ್ನು ಪಡಿತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಆದ್ರೆ ಆ ಜನರಿಗೆ ಗೊತ್ತಿಲ್ಲ, SC ST ಜನರಿಗೆ ಗೊತ್ತಿಲ್ಲ, ನಮ್ಮ ಹಣನ ದುರುಪಯೋಗ ಪಡಿಸ್ಕೊಂಡು ಇವರು ಚುನಾವಣೆ ಮಾಡಿದ್ದು ಗೊತ್ತಿಲ್ಲ. ಇವತ್ತು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಯಾರ, ರಾಯಚೂರಿನಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಯಾರ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಯಾರ. ಆದರೆ ಜನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಳ್ಳಾರಿಯಲ್ಲಿ, ರಾಯಚೂರಲ್ಲಿ, ತೆಲಂಗಾಣದಲ್ಲಿ ತಕ್ಕ ಉತ್ತರವನ್ನು ನೀಡತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇವತ್ತು ಪ್ರಬಲರಾಗ್ತಕ್ಕಂಥ ಅನುದಾನವನ್ನ ಇವತ್ತು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಇವತ್ತಿಂದ ನೋಡಿದ್ರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನಪ್ಪಾ ಅಂದ್ರೆ ಈ ಒಂದು ಜನಾಂಗಕ್ಕೆ ಆತ್ಮಹತ್ಯೆ ದಾರಿ ಹಿಡಿದಂತ ರೈತರಿಗೆ ಯಾವುದು ಕೆಲಸ ಮಾಡಲಿಲ್ಲ. ಸರ್ಕಾರನ ಕಿತ್ತಿಯೋಗಿಸಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿದ್ರು. ಇವತ್ತು ವಾಲ್ಮೀಕಿ ನಿಗಮದ ಹಣವನ್ನ ದುರುಪಯೋಗ ಮಾಡತಕ್ಕಂಥ ಕೆಲಸ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಾಲ್ಮೀಕಿ ನಾಯಕ ಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದೀರಿ. ನಿಮಗೆ ಯಾವ ರೀತಿ ಅನ್ಯಾಯ ಆಗಿದೆ, ಈ ಸರ್ಕಾರ ಅನ್ಯಾಯ ಮಾಡಿದೆ, ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಕಳೆದ BJP ಸರ್ಕಾರದಲ್ಲಿ ಇವತ್ತೇನಪ್ಪ ಅಂದ್ರೆ ಬಹಳಷ್ಟು ಜನ ಶಾಸಕರಾಗಿದ್ರು. ಇವತ್ತು JDS ಪಕ್ಷದಿಂದ ನಾನೊಬ್ಬನೇ ಶಾಸಕನಾಗಿದ್ದೆ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ರು. ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ತಳವಾರ, ಪರಿವಾರ ಈ 2 ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿಗೆ ಸೇರಿಸ್ಬೇಕಂದ್ರು. ತಳವಾರ ಪರಿವಾರ ಏನಿದೆಯಲ್ಲ ಅದು ಜಾತಿ ಅಲ್ಲ, ಅದು ವೃತ್ತಿ. ತಳವಾರರು ಇವತ್ತು ಕುರುಬರಲ್ಲೂ ತಳವಾರ ಇದ್ದಾರೆ, ಮುಸಲ್ಮಾನರಲ್ಲೂ ತಳವಾರ ಇದ್ದಾರೆ, ಕಬ್ಬೇರಲ್ಲೂ ತಳವಾರ ಇದ್ದಾರೆ, ನಾಯಕರಲ್ಲೂ ತಳವಾರ ಇದ್ದಾರೆ. ತಳವಾರ ಪರಿವಾರ ಏನದ ಅದು ವೃತ್ತಿ, ಅದು ಜಾತಿ ಅಲ್ಲ. ಅವರಿಗೆ ಗೊಂದಲ ಆಗಿ ಅವ್ರನ್ನ ಸೇರ್ಸಕ್ ಹೋದ್ರಲ್ಲ, ಅದಕ್ಕೆ ಆ ಜನ ಕಳೆದ ವಿಧಾನಸಭೆಯಲ್ಲಿ ತಕ್ಕ ಉತ್ತರವನ್ನು ನೀಡುವುದರ ಮೂಲಕ ಕಾಂಗ್ರೆಸ್ ಪಕ್ಷದ 14 ವಿಧಾನಸಭಾ ಸದಸ್ಯರನ್ನ ಗೆಲ್ಲಿಸಲಿಕ್ಕೆ ಕಾರಣೀಭೂತರಾದರು. ಒಬ್ಬರು ನಮ್ಮ ಕರಿಯಮ್ಮ ನಾಯಕರು ದೇವದರ್ಲಿಂದ ಒಬ್ರು ಗೆದ್ದರು. ಇವತ್ತು ಒಂದು BJP ಗೆದ್ದಿಲ್ಲ MLA ಅವರು ST ಇದರಲ್ಲಿ ಪರಿಶಿಷ್ಟ ಪಂಗಡದಲ್ಲಿ. ಆದರೆ ಈಗ 88 ಕೋಟಿ ದುರುಪಯೋಗ ಆಗಿ ಇವತ್ತು ಬಳ್ಳಾರಿಗೆ, ರಾಯಚೂರಿಗೆ, ತೆಲಂಗಾಣಕ್ಕೆ ಏನು ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಹಣವನ್ನ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು 15 ಮೀಸಲಾತಿ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಮೀಸಲಾಗಿದ್ದಲ್ಲ, ಇವತ್ತು ಕ್ಷೇತ್ರಗಳು ಒಂದು ಸಹ ಗೆಲ್ಲಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಡೋದಿಲ್ಲ ಈ ಜನಾಂಗ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಕ್ಕವಾದ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಳೆದ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೆ. 2018ರಿಂದ 23ವರೆಗೆ 1 ವರ್ಷ ಕುಮಾರಣ್ಣವ್ರ ಸರ್ಕಾರ ಇತ್ತು, 1 ವರ್ಷ 2 ತಿಂಗಳ. ನಾಡುಗೌಡಣ್ಣವರು ಮಂತ್ರಿ ಇದ್ರು. ಅದಾದ್ಮೇಲೆ BJP ಸರ್ಕಾರ ಆದರೂ ಸಹ ಇವತ್ತು ಬೋಸರಾಜ್ ಅವರು 2 ಸರಿ ಶಾಸಕರಾಗಿದ್ರು. ಇಲ್ಲಿ ಬಲ್ಟಿಗೆ ಅಂಪಯ್ಯ ಅವರು 3 ಸರಿ ಶಾಸಕರಾಗಿದ್ರು. 25 ವರ್ಷ ಅಧಿಕಾರ. 25 ವರ್ಷ ಅಧಿಕಾರ ಇದ್ರು ಸಹ ನಾನು 5 ವರ್ಷ ನನಗೆ ಅಧಿಕಾರ ಕೊಟ್ಟಿರಿ. 5 ವರ್ಷದಲ್ಲಿ 25 ವರ್ಷದಲ್ಲಿ ಏನು ಕೆಲಸ ಮಾಡಿದರೆ, 5 ವರ್ಷದಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಕೆಲಸ ಮಾಡತಕ್ಕಂಥ ಪ್ರಾಮಾಣಿಕ ಕೆಲಸ ನಿಮ್ಮ ವೆಂಕಟಪ್ಪ ನಾಯಕ್ ಮಾಡಿಕೊಟ್ಟಿದ್ದಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.